ನನ್ನದಲ್ಲದ ತಪ್ಪಿಗೆ ನನಗೆ ಅಮಾನತ್ತಾಗಿದೆ ಅಂತ ಅನ್ನೋದು ನನಗೆ ನೋವನ್ನು ಉಂಟು ಮಾಡಿದೆ. ನನಗೇನು ತಪ್ಪು ಮಾಡಿದ್ದೀನಿ ನನ್ನ ಅಮಾನತ್ತಿಗೆ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಸಿಟಿಯವರು ಏನು ಹೇಳ್ರಿ ಸಭಾಪತಿಗಳೇ, ಅದೊಂದು ನ್ಯಾಯದ ಪೀಠ. ಕಳೆದ ತಿಂಗಳು ಅಧಿವೇಶನ ನಡೆದಾಗ 4/2 ನನ್ನ ವಿಷಯದಲ್ಲಿ ನ್ಯಾಯ ಸಿಕ್ಕಿಲ್ಲ ಅನ್ನೋದು ನನ್ನ ಭಾವನೆ. ನಾನು ಆರ್ಟ್ ಆಫ್ ಲಿವಿಂಗಿಗೆ ಹೋಗ್ತಾ ಇದ್ದೀನಿ ಅಂತ 4ನೇ ತಾರೀಕು 4 ಗಂಟೆ ಸುಮಾರಿಗೆ ನಿಮ್ಮ ಚೇಂಬರ್ನಲ್ಲಿ ನಿಮಗೆ ಹೇಳಿಯೇ ನಾನು ಹೋದೆ. ಆ ಸಂದರ್ಭದಲ್ಲಿ ವಿಪಕ್ಷದ ನಾಯಕರು ಇದ್ದರು, ಚೀಫ್ ವಿಪ್ಪು ಇದ್ದರು. ನಾನು ಆರ್ಟ್ ಆಫ್ ಲಿವಿಂಗ್ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಅಂತ. ನನಗೆ ಆಮೇಲೆ ಮೆಸೇಜ್ ಬಂತು, ಇಲ್ಲಿ ಬರಲಿಕ್ಕೆ ಹೇಳಿದ್ದಾರೆ ಅಂಥೇಳಿ. ನಾನು ಅಲ್ಲಿಂದ ಬರಲಿಕ್ಕೆ ಆ ಟೈಮಲ್ಲಿ ನಾನು ಮೆಸೇಜ್ ನೋಡಿದ ಮೇಲೆ ನಾನು ನಿಮಗೆ ಫೋನ್ ಮಾಡಿದೆ ಈ ವಿಷಯ ಅಂಥೇಳಿ. ನೀವು ಫೋನ್ ಎತ್ತಲಿಲ್ಲ. ಬಹುಶಃ ಈ ಪೀಠದಲ್ಲಿ ಇದ್ರಿ ಅಂತ ಕಾಣುತ್ತೆ. ಫೋನ್ ಎತ್ತಲಿಲ್ಲ. ಅದಾದಮೇಲೆ ನಾನು ಮೆಸೇಜು ಹಾಕ್ತೆ. ನನಗೆ ಸಮಯಕ್ಕೆ ಸರಿಯಾಗಿ ರೀಚ್ ಆಗೋಕ್ಕೆ ನನಗೆ ಸಾಧ್ಯ ಆಗಲ್ಲ, ಯಾಕೆಂದರೆ ಡ್ಯೂ ಟು ಟ್ರಾಫಿಕ್ ಅಂತೇಳಿ ಹೇಳಿ ಮೆಸೇಜು ಕೂಡ ಹಾಕಿದ್ದೀನಿ. ಆ ಕಾಪಿನ ನಿಮಗೆ ಕಳಿಸ್ತೀನಿ. ಮೆಸೇಜ್ ನಾನು ಮಾತಾಡ್ತೀನಿ. ಅಷ್ಟಾದಮೇಲೆ ನನ್ನದಲ್ಲದ ತಪ್ಪಿಗೆ ನನಗೆ ಅಮಾನತ್ತಾಗಿದೆ ಅಂತ ಅನ್ನೋದು ನನಗೆ ನೋವನ್ನು ಉಂಟು ಮಾಡಿದೆ. ನಾನು ಕಳೆದೊಂದು 40 ವರ್ಷದಿಂದ ಸಾರ್ವಜನಿಕ ಜೀವನದಲ್ಲಿದ್ದೀನಿ. ನಿಯಮಾವಳಿಗಳ ವಿರುದ್ಧವಾಗಿ ನಾನು ನಡ್ಕೊಂಡಿಲ್ಲ. ಅಗೌರವವನ್ನು ಪೀಠಕ್ಕೆ ಅಗೌರವವನ್ನು ತೋರಿಸಿಲ್ಲ, ಅಗೌರವ ತೋರಿಸೋದು ಇಲ್ಲ. ಹಾಗಿದ್ದಾಗ ನನಗೇನು ತಪ್ಪು ಮಾಡಿದ್ದೀನಿ ನನ್ನ ಅಮಾನತ್ತಿಗೆ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಅದಕ್ಕೆ ಏನು ತಪ್ಪು, ನಂದೇನು ತಪ್ಪು, ಯಾವ ತಪ್ಪಿಗೆ ಶಿಕ್ಷೆ ಆಗಿದೆ ಅನ್ನೋದನ್ನು ಈ ಪೀಠದ ಮುಂದೆ ನಿವೇದನೆ ಮಾಡಲಿಕ್ಕೆ ಬಯಸ್ತೇನೆ. ಚರ್ಚಿಸಿ ಹೇಳ್ತೀನಿ, ಮಾತಾಡ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.